ಎಂತ ವಿಪರ್ಯಾಸ ನೋಡಿ. ನಮ್ಮ ರಾಜಕಾರಣದಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇಂತಿಂತವ್ರು ಇರ್ತಾರಾ ಅನ್ನುವಂಥದ್ದನ್ನೇ ಕೇಳೋಕೆ ಒಂದು ರೀತಿಯಾಗಿ ಅಸಹ್ಯ ಆಗುತ್ತೆ. ಇಡೀ ಪೊಲೀಸ್ ಇಲಾಖೆ ಒಂದು ಅಸಹ್ಯ ಪಡುವಂತ ಸುದ್ದಿ ಇದು. ಆದ್ರೆ ಗೃಹ ಮಂತ್ರಿಗಳಿಗೆ ಆತ್ಮೀಯರಾಗಿದ್ರಂತೆ ಡಿಜಿಪಿ ರಾಮಚಂದ್ರ ರಾವ್ ಇದೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಬ್ರದರ್ ಆದಂತ ಡಿಕೆ ಸುರೇಶ್ ಗೃಹ ಮಂತ್ರಿಗಳಿಗೆ ಆತ್ಮೀಯರು. ಡಿಜಿಪಿ ರಾಮಚಂದ್ರ ರಾವ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟ ಡಿಸಿಎಂ ಡಿಕೆ ಬ್ರದರ್ ಡಿಕೆ ಸುರೇಶ್. ಡಿಜಿಪಿ ರಾವ್ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕುರಿತ ಪ್ರಶ್ನೆಗೆ ಡಿಕೆ ಸುರೇಶ್ ಸ್ಫೋಟಕ ಉತ್ತರವನ್ನ ಕೊಟ್ಟಿದ್ದಾರೆ. ಗೃಹ ಮಂತ್ರಿಗಳಿಗೆ ಆತ್ಮೀಯರು ಅಂತ ಕೇಳಿದ್ದೇನೆ. ಅವರು ಆತ್ಮೀಯರು ಅನ್ನೋದಕ್ಕಿಂತ ಶಿಸ್ತು ಮುಖ್ಯ. ಕರ್ನಾಟಕ ಪೊಲೀಸ್ ಅತ್ಯಂತ ದಕ್ಷ ಇಲಾಖೆ. ಆ ಘನತೆಗೆ ಯಾವುದೇ ಧಕ್ಕೆ ತರದಂತೆ ಕ್ರಮವನ್ನ ತೆಗೆದುಕೊಳ್ಳಬೇಕು. ಪರಮೇಶ್ವರ್ ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಹೀಗಂತ ಹೇಳಿದ ಮಾಜಿ ಸಂಸದ ಡಿಕೆ ಸುರೇಶ್. ಚರ್ಚೆಗೆ ಗ್ರಾಸವಾಯಿತು ಡಿಕೆ ಸುರೇಶ್ ಅವರ ಈ ಮಾತು. ಗೃಹ ಮಂತ್ರಿಗಳಿಗೆ ಆತ್ಮೀಯರು ಅಂತೆ ಡಿಜಿಪಿ ರಾಮಚಂದ್ರ ರಾವ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಬ್ರದರ್ ಆದಂತ ಡಿಕೆ ಸುರೇಶ್. ಡಿಜಿಪಿ ರಾವ್ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕುರಿತ ಪ್ರಶ್ನೆಗೆ ಡಿಕೆ ಸುರೇಶ್ ಸ್ಫೋಟಕ ಉತ್ತರವನ್ನ ಕೊಟ್ಟಿದ್ದಾರೆ. ಗೃಹ ಮಂತ್ರಿಗಳಿಗೆ ಆತ್ಮೀಯರು ಅಂತ ಕೇಳಿದ್ದೇನೆ ಅನ್ನುವಂಥ ಮಾತನ್ನ ಆಡಿದ್ದಾರೆ ಡಿಕೆ ಸುರೇಶ್. ಅವರು ಆತ್ಮೀಯರು ಅನ್ನೋದಕ್ಕಿಂತ ಶಿಸ್ತು ಮುಖ್ಯ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಕರ್ನಾಟಕ ಪೊಲೀಸ್ ಅತ್ಯಂತ ದಕ್ಷ ಇಲಾಖೆ. ಹೀಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಆ ಘನತೆಗೆ ಯಾವುದೇ ಧಕ್ಕೆ ತರದಂತೆ ಕ್ರಮವನ್ನ ತೆಗೆದುಕೊಳ್ಬೇಕು. ಪರಮೇಶ್ವರ್ ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಅಂತ ಡಿಕೆ ಸುರೇಶ್ ಹೇಳಿರುವಂತದ್ದು. ಹೀಗಂತ ಹೇಳಿದ ಮಾಜಿ ಸಂಸದ ಡಿಕೆ ಸುರೇಶ್. ಚರ್ಚೆಗೆ ಗ್ರಾಸವಾಯಿತು ಡಿಕೆ ಸುರೇಶ್ ಅವರ ಈ ಮಾತು. ಇದೀಗ ಡಿಜಿಪಿ ರಾಮಚಂದ್ರ ರಾವ್ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಸುರೇಶ್. ಗೃಹ ಮಂತ್ರಿಗಳ ಆತ್ಮೀಯರು ಅವರು ಡಿಜಿಪಿ ರಾಮಚಂದ್ರ ರಾವ್ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಪ್ರಶ್ನೆಗೆ ಡಿಕೆ ಸುರೇಶ್ ಈ ಉತ್ತರ ಏನಿದೆ ಇದು ಸಾಕಷ್ಟು ರೀತಿಯಲ್ಲಿ ರಾಜಕೀಯವಾಗಿ ಚರ್ಚೆಗೂ ಕೂಡ ಇದೀಗ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಅವರ ಆತ್ಮೀಯರು ಅನ್ನೋದಕ್ಕಿಂತ ಶಿಸ್ತು ಕೂಡ ಮುಖ್ಯವಾಗುತ್ತೆ. ಅಲ್ಲಿ ಕರ್ನಾಟಕ ಪೊಲೀಸ್ ಅತ್ಯಂತ ದಕ್ಷ ಇಲಾಖೆ. ಅದು ಆ ಇಲಾಖೆಗೆ ಆ ಘನತೆಗೆ ಯಾವುದೇ ಧಕ್ಕೆ ತರದಂತೆ ಕ್ರಮವನ್ನ ತೆಗೆದುಕೊಳ್ಬೇಕು. ಪರಮೇಶ್ವರ್ ಸೂಕ್ತ ಕ್ರಮ ತೆಗೆದುಕೊಳ್ತಾರೆ. ಚರ್ಚೆಗೆ ಗ್ರಾಸವಾಗಿದೆ ಡಿಕೆ ಸುರೇಶ್ ಅವರ ಈ ಮಾತು. ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವ್ರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಹಂಗಂತಾರೆ. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರು ಇರ್ಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ. ಪೊಲೀಸ್ ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ. ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವ್ರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಹಂಗಂತಾರೆ. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರು ಇರ್ಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ. ಪೊಲೀಸ್ ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ. ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವ್ರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಹಂಗಂತಾರೆ. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರು ಇರ್ಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ. ಪೊಲೀಸ್ ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ. ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ
ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವ್ರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು.